ಡ್ರೈವರ್. So guys, welcome back to my another video. ಇವತ್ತೇನಪ್ಪ ಮಾಡ್ತೀವಿ ಅಂದರೆ ನಾನು ಮೋಹನ್ನು ಇವತ್ತು ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಅಂತಿಂಥ ಬಾಸ್ ಅಲ್ಲ, ಮುಂಚೆ ನೋಡಿರ್ತೀರ ವೀಡಿಯೋದಲ್ಲಿ ನಮ್ಮ ಭಾಷಾ ಬೈ ಅಂತ. ಅಲ್ಲೋಗಿ ನೆಕ್ಸ್ಟ್ ನಿಮಗೆ ಸಿಗ್ತೀವಿ. ಈ ಬ್ಲಾಗಲ್ಲಿ ಏನೇನು ಮಾಡ್ತೀವಿ ಅಂತ ಕೊನೆ ಗಂಟ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಕೊನೆಗೂ ಜಶ್ಶು ಹತ್ರ ಮೀಟ್ ಆಗಿದ್ದೀವಿ. ಹಾಯ್ ಜಶ್ಶು. ಎಲ್ಲ ಇವನ್ಗೆ ಫ್ಯಾನ್ಸಿ ಇರೋದು. ಹಾಕೊಳ್ಳೋ ಪರ್ಸ್ಪೆಕ್ಟ್ ಸ್ಟೈಲಲ್ಲಿ ಇರಲಿ, ಹಾಕೋ ಫುಲ್ಲು ಎಂಟ್ರಿ ಕೊಡು. ನಮ್ಮ ಬಾಸು ಬತ್ತಿದಂಗೆ ಸ್ಪೆಕ್ಸ್ ಕಿತ್ತಾಕ್ಬಿಟ್ಟವ್ರೆ. ಏನಾಯ್ತು ಬಾಸ್? ಗಾಯ್ಸ್ ಸ್ಪೆಕ್ಸ್ ತಂದಿದ್ದೆ ಗೋವಿಂದ. ಸೊ ಗಾಯ್ಸ್, ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಬಾಸ್ ಗಾಡಿ ರಿವ್ಯೂ ಮಾಡ್ತಾ ಇದ್ದೀವಿ. ಈ ರಿವ್ಯೂ ಮಾಡೋಕ್ಕೆ ಯಾರು ಬರ್ತಿದ್ದಾರೆ ಅಂದರೆ ಅಲ್ಲಿ ನೋಡಿ ಯಾರು ನಿಂತಿದ್ದಾರೆ. ಮೋಹನ್ ದಿ ಗ್ರೇಟ್. ಉಲ್ಟಾ ತಿರುಗು. ಟ್ರೈ ಸಮಥಿಂಗ್ ಡಿಫ್ರೆಂಟ್. ಓಕೆ, ಇವಾಗ ಮೋಹನ್ ಕೈಲಿ ಫೋನ್ ಕೊಡ್ತೀನಿ. ಬೇಡ, ನಾನೇ ಕ್ಯಾಮ್ರಾಮ್ಯಾನ್ ಆಗಿರ್ತೀನಿ. ಅವ್ನು ರಿವ್ಯೂ ಮಾಡ್ತಾನೆ, ನೋಡೋಣ ಬಪ್ಪ. ಗಾಡಿ ನಂದೇ ಇರ್ಬೋದು, ಅರೆ ಓಡ್ಸೋಣ ಅವನೇ ಡ್ರೈವರ್. ಯಾಕೋ ಮರ್ತದ? ಆಕ್ಚುಲಿ ನಾನು ಗಾಡಿ ಕಲ್ತಿದ್ದೆ ಇದರಿಂದ, ಈ ಗಾಡಿಯಿಂದ. ಕಾಲೇಜಲ್ಲಿ ಫುಲ್ ಫೇಮಸ್ ಆಗಿದ್ದ RX ಮೋಹನ ಅಂತ. ಫುಲ್ ಫೇಮಸ್, ನನ್ನ ಕಡೆಯಿಂದ ಫೇಮಸ್ ಆಗಿರೋದು RX. ರಿವ್ಯೂ ಮಾಡೋದಿದ್ದೀನಿ. ಇಲ್ಲ, ಒಂದು ರೌಂಡ್ ಹೋಗ್ಬೋದು ಅಂತೇಳಿ. ಅವರೆಲ್ಲ ಮೋಹನ್ ಫ್ರೆಂಡ್ಸ್. ಏನೂ ಇಲ್ಲ ಆಗಾಗ ರೋಡಲ್ಲಿ ಸಿಗ್ತಿರ್ತಾರೆ. ನಾಯಿ ಬಗ್ಲದು ತೆಗೆದ್ಬಿಟ್ಟು ಹೇಳಪ್ಪ, ರಿವ್ಯೂ ಮಾಡಪ್ಪ. ಏನಿಲ್ಲ, ಏನೈತೆ ಗಾಡಿ ರಿವ್ಯೂ ಮಾಡೋದು. ಐ ಲೆಜೆಂಡ್ರಿ ಗಾಡಿ ಕೊನಲಿ. ಗಾಡಿ ಇಂಜಿನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಪ್ಪ. ಇಂಜಿನ್ ಏನಿಲ್ಲ, ಒಂದು 4-5 ಕುದುರೆ ಪವರ್ ಇದೆ ಅಷ್ಟೇ. ದನ ನನ್ನ ಮಕ್ಕಳು 4 ಜನ ಹೋಯ್ತಾರೆ. ಏನು ಇಲ್ಲ ಅಂತ ಹೇಳ್ತಾನೆ. ಸಿನಿ ಎಕ್ಸ್ಪ್ಲೈನ್ ಮಾಡಿ, ಯಾವ ಗಾಡಿ ತಗೊಂಡಿದ್ದೆಲ್ಲ. ನನ್ನ ಮಕ್ಕಳು 4 ಜನ ಹಾಕೊಂಡು ಹೋಗಿ ಇದೇ ಗಾಡಿ ಬೇಕು. ಎಂತ ನನ್ನ ಮಗ ಅಂದ್ರೆ ನಮ್ಮ ಕ್ಲಾಸಲ್ಲಿ ಇರೋ ಕಂಜೂಸ್ ನನ್ನ ಮಕ್ಕಳಲ್ಲಿ ನಂಬರ್ 2. ಏನು ಇಲ್ಲ, ನಂಬರ್ 1 ನೆನೆ ಬಂದಿದ್ದ. ಅವನೇ ನಾಳೆ ಪರಿಚಯ ಮಾಡಿ. ಆ ಗಾಡಿ ಇದ್ರು ನೆನೆ ಯಾಕೆ ತಂದಿಲ್ಲ ಹೇಳಿ? ಪೆಟ್ರೋಲ್ ಖರ್ಚಾಗುತ್ತೆ ಅಂತ. ಪೆಟ್ರೋಲ್ ಅಲ್ಲಪ್ಪ, ಸರ್ವಿಸ್ ಕೊಟ್ಟಿದೆ ನೋಡಿ ಹೆಂಗ್ ಪಳ ಇದು ಪಳ ಅಂತ. ಇದನ್ನ ಯಾವ ಹೆಂಗಳಿಂದ ಪಳ ಅಂತಾರೆ. ಏನಾಗಿಲ್ಲ, ಹಾಕ್ಸಿರೋದೇ ಮೊನ್ನೆಗೋ ಟೈರ್ ಹಾಕ್ಸವನೆ. ಅದ್ರಲ್ಲಿ ಆರನೇ ಇಲ್ಲ. ಇವಾಗ ಬಂದ್ರೆ ಹೊಡಿಯೋ ನೆನ್ನೆ ಹಾಕ್ಸಿರೋದು ಅಷ್ಟೇ. ಅದೇನು 100 ಸಲ ಯೋಚನೆ ಮಾಡಿರ್ತಾರೆ ಆರನ್ ಹಾಕ್ಸಕ್ಕೆ. ಏನು ಇಲ್ಲ ಹೋಗ್ತಿದ್ವಿ ಇದ್ರಲ್ಲಿ ಒಂದ್ಸಲ 3 ಜನ. ನಿಮ್ಗೆ ಇಷ್ಟು ಬೇಕು ಇವ್ ನನ್ನ ಮಗ. ನನ್ನ ಸ್ಕೂಲ್ದಿಂದ ನಾನು ಏನ್ ತಂದ್ರು ಬಿಡಲ್ಲ. ನಾನು ಸೈಕಲ್ ತಂದ, ನಾ ಅದರಲ್ಲೇ ಉಜ್ಜಾಡ್ತಾನೆ. ಗಾಡಿ ತಂದ್ರೆ ಅದರಲ್ಲೇ ಉಜ್ಜಾಡ್ತಾನೆ. ಸೈಕಲ್ ಅಲ್ಲಿ ವೀಲಿಂಗ್ ಎತ್ತೋಗಿ ಇರ್ಲಿ ಹೇಳು. ಯಾವ ರೇಂಜಿಗೆ ಬಿದ್ದಿದ್ದ ಅಂದ್ರೆ ಏನು ಇಲ್ಲ. ಗಾಯ್ಸ್, ಇವಾಗ ಜಶ್ವಂತ್ನ ಮೀಟ್ ಮಾಡಿ ಸ್ವಲ್ಪ ಫನ್ ಮಾಡಿದಾಯ್ತು. ಇವಾಗ ಜಶ್ವು ಹೊಡ್ತಿದ್ದ, ಬಾಯ್ ಮಾಡೋಣ. ಬಾಯ್ ಜಶ್ವು. ಈಗ ನಾವು ಮೋಹನ್ ಒಂದು ಚಿಕ್ಕ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಹೊಸದಾಗಿ ಓಪನ್ ಆಗಿರೋ ಪ್ಲೇಸು. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ನಾವೆಲ್ಲ ಬಂದಿದ್ದೀವಿ ಅಂದರೆ ಮೋಹನ್ ಯಾವ ಜಿಮ್ ಹೋಗ್ತೀವಿ ಆ ಜಿಮ್ ನೋಡೋಕೆ ಬಂದಿದ್ದೀವಿ. ನನಗೂ ಸೇರ್ಕೊಳ್ಳೋ ಪ್ಲ್ಯಾನ್ ಇದೆ, ನೋಡೋಣ ಸೇರ್ಕೊಂತೀನಿ ಅಲ್ವ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ನಾವು ಜಿಮ್ ಹತ್ರ ಎಲ್ಲ ಹೋಗಿ ನೋಡಿ ಮುಗಿಸ್ಕೊಂಡು ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ನಾನು ಮೋಹನ್ ಬಂದಿದ್ದೀವಿ. ನಾನು ಇವಾಗ ಮೋಹನ್ ಮನೆಯಿಂದ ಹೊರಟಿದ್ದೀನಿ. ಸೊ ಮೋಹನ್ ಬಾಯ್ ಹೇಳೋಣ. ಬಾಯ್ ಮೋಹನ್. ಬಾಯ್. ನೆಕ್ಸ್ಟು ನಾಳೆ.
ಸರಿ ಗಾಯ್ಸ್, ಇವಾಗ ನಾನು ಗಾಡಿ ಎತ್ಕೊಂಡು ನಾನು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ. ಗಾಯ್ಸ್, ನಾನು ಅಲ್ಲಿಂದ ಮೋಹನ್ನ ಬಿಟ್ಟು ನಾನು ಜೂಡಿಯೋಗೆ ಹೋಗಿದ್ದೆ. ಜೂಡಿಯೋದಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ. ಯಾಕೋ ನಂಗೆ ಜೂಡಿಯೋದಲ್ಲಿ ಅದು ಬಟ್ಟೆ ಇಷ್ಟ ಆಗಿಲ್ಲ. ಅದಾದಮೇಲೆ ನಂಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು. ಸೊ ಅಲ್ಲಿ ಮುಗಿಸಿ ಬರೋದು ತುಂಬ ಲೇಟಾಗಿದೆ ಇವತ್ತಿನ ವ್ಲಾಗ್ ಇಷ್ಟೇ ಅನ್ಕೊತೀನಿ. ಯಾಕಂದರೆ ಎಲ್ಲ ಹುಡುಗರು ತುಂಬ ಬ್ಯುಸಿಯಾಗಿದ್ದಾರೆ, ಎಲ್ಲರಿಗೂ ಎಕ್ಸಾಮ್ ನಡೀತಿದೆ. ಸೊ ನೆಕ್ಸ್ಟ್ ವ್ಲಾಗ್ ಯಾವ್ದಾದ್ರು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರು ಚಾಲೆಂಜ್ ವೀಡಿಯೋ ಬೇಕು ಅಂದರೆ 10 ಕಮೆಂಟ್ ಹಾಕಿ ಚಾಲೆಂಜ್ ಅಂತ ನೆಕ್ಸ್ಟ್ ಚಾಲೆಂಜ್ ವೀಡಿಯೋ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಯಾರಿಗಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಟಾಟಾ, ಲವ್ ಯು, ಬಾಯ್ ಬಾಯ್.